ವೆಲ್ಕಮ್ ಟು ಚಾನೆಲ್. ಕೆಇಎ ಪೋರ್ಟಲ್ನಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಕೂಡ ನೀಡಿದ್ದಾರೆ. ಅದರ ಜೊತೆಗೆ ಕೂಡ ಕೆಇಎದ ನಿರ್ದೇಶಕರು ತಮ್ಮ ಅಧಿಕೃತವಾದ ಒಂದು ಟ್ವಿಟರ್ ಖಾತೆಯಲ್ಲಿ UGCETಯ ಥರ್ಡ್ ರೌಂಡಿಗೆ ಸಂಬಂಧಪಟ್ಟಂತೆ, ಅದೇ ರೀತಿ UG ನೀಟ್ನ ಅಂದರೆ ಮೆಡಿಕಲ್ಲು ಮತ್ತು ಡೆಂಟಲ್ ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡ್ನ ಮುಂದುವರೆದ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಡೇಟನ್ನು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಲಾಸ್ಟ್ ಚಾನ್ಸು, ವಿದ್ಯಾರ್ಥಿಗಳೇ ಮರಿಬೇಡಿ. ನಿಮಗೆ ನಾಳೆ ಬೆಳಗ್ಗೆ 8 ಗಂಟೆವರೆಗೆ ಮಾತ್ರ ಅವಕಾಶ ಇದೆ. ದಯವಿಟ್ಟು ಯಾರಾದರೂ ಕೂಡ ಇನ್ನೂ ಚಾಯ್ಸಸ್ ಮಾಡಿಫಿಕೇಷನ್ ಮಾಡಬೇಕು, ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕು, ಅಥವಾ ಯಾವುದೇ ಕಾರಣದಿಂದ ನೀವು ಇನ್ನೂ ಭಾಗವಹಿಸ್ಲಿಕ್ಕಾಗಿದ್ದಿಲ್ಲ ಅಂದರೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಇದೆ. ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಅಂತ ಹೇಳಿ ಕೆಇಎದವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. UGCETಗೆ ಸಂಬಂಧಪಟ್ಟಂತೆ ಥರ್ಡ್ ರೌಂಡು ನಿಮಗೆ ನಾಳೆ ಬೆಳಗ್ಗೆ 8 ಗಂಟೆವರೆಗೆ ವಿಂಡೋ ಓಪನ್ ಆಗಿರ್ತದೆ. ಅದರ ಜೊತೆಗೆ UG ನೀಟ್ಗೆ ಸಂಬಂಧಪಟ್ಟಂತೆ ಕೂಡ ವಿಂಡೋ ಓಪನ್ ಆಗಿರ್ತದೆ. ಜೇಗರ್ಕಲ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿಕೊಳ್ಳಿ, ನೋಟಿಫಿಕೇಷನ್ಗಳನ್ನು ಪಡಿತೀರಿ. ಅಧಿಕೃತವಾಗಿರ್ತಕ್ಕಂಥ ಟ್ವೀಟ್ ಇದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸುಗಳ 2ನೇ ಮುಂದುವರೆದ ಸುತ್ತು ಹಾಗೂ UGCET ಕೋರ್ಸ್ಗಳ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಇಚ್ಛೆ ಮತ್ತು ಆಯ್ಕೆಗಳನ್ನು ಬದಲು ಹಾಗೂ ಹೊಸದಾಗಿ ಸೇರಿಸುವುದಕ್ಕೆ ಸೆಪ್ಟೆಂಬರ್ 9ರಂದು ಬೆಳಗ್ಗೆ 8 ಗಂಟೆವರೆಗೆ ಸಮಯ ವಿಸ್ತರಿಸಲಾಗಿದೆ. ರೌಂಡ್ ಮುಂದುವರೆದಿರ್ತಕ್ಕಂಥ ಸೆಕೆಂಡ್ ರೌಂಡ್ ಮೆಡಿಕಲ್ ಡೆಂಟಲ್ ಕೋರ್ಸ್ಗಳಿಗೆ, ಜೊತೆಗೆ UGCETಯ ಎಲ್ಲ ಕೋರ್ಸ್ಗಳಿಗೆ ಥರ್ಡ್ ರೌಂಡ್ನಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ನಾಳೆ ಬೆಳಗ್ಗೆ 8 ಗಂಟೆ ಒಳಗೆ ಮಾತ್ರ ಆ ಕೆಇಎದ ವಿಂಡೋ ಓಪನ್ ಆಗಿರ್ತದೆ. ಇನ್ನು ಯಾರಾದರೂ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿಫಿಕೇಷನ್ನು, ಕಾಷನ್ ಡಿಪಾಸಿಟ್ ಪೇಮೆಂಟು ಇವೆಲ್ಲವನ್ನು ಮಾಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಮಾಡಿಕೊಳ್ಳಿ. ಎಲ್ಲ ವರ್ಗದ ಅರ್ಹ ಅಭ್ಯರ್ಥಿಗಳು 10,000 ರೂಪಾಯಿಗಳ ಕಾಷನ್ ಡಿಪಾಸಿಟ್ ಪಾವತಿಸುವುದಕ್ಕೂ ಬೆಳಗ್ಗೆ 8 ಗಂಟೆಯವರೆಗೆ ಸಮಯವನ್ನು ನೀಡಲಾಗಿದೆ. ಅಭ್ಯರ್ಥಿಗಳ ಕೋರಿಕೆ ಮೇರೆಗೆ ಸಮಯ ವಿಸ್ತರಣೆ ಮಾಡಿದ್ದು, ಈ ಅವಧಿಯ ಒಳಗೆ ಅಭ್ಯರ್ಥಿಗಳು ಕಾಷನ್ ಡಿಪಾಸಿಟ್ ಕಟ್ಟಿ ಇಚ್ಛೆ ಆಯ್ಕೆ ದಾಖಲಿಸಿಕೊಳ್ಳಬಹುದು. ಇದು ಕೊನೆಯ ಅವಕಾಶ, ಪುನಃ ಸಮಯ ವಿಸ್ತರಣೆ ಮಾಡುವುದಿಲ್ಲ ಅಂಥೇಳಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು ಅಪ್ಡೇಟ್ ಇದೆ. ಮರೆಯದೆ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.